ಹೇಳ್ತಾ ಇರೋದೇನೆಂದರೆ ಈ ಚುನಾವಣಾ ಫಲಿತಾಂಶ ಬಿಜೆಪಿ ಬಗ್ಗೆ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಜೊತೆಗೆ ಅವರೊಂದು ಸೋಷಿಯಲ್ ಮೀಡಿಯಾ ಮೂಲಕ ಒಂದು ತುರ್ತು ಸಂದೇಶವನ್ನು ಸಹ ಕೊಟ್ಟಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಇರ್ತಕ್ಕಂಥ ಏಜೆಂಟ್ಗಳು ಯಾವುದೇ ಕಾರಣಕ್ಕೂ ಎಣಿಕೆ ಕೇಂದ್ರವನ್ನು ಬಿಟ್ಟು ಹೋಗಬಾರ್ದು ಅಂತ ಹೇಳಿದ್ದಾರೆ. ಇದು ಬಿಜೆಪಿ ಯೋಜನೆ. ನಿನ್ನೆಯಿಂದ ನಾನು ಹೇಳ್ತಾ ಇದ್ದೇನೆ, ಯಾರೂ ಸಹ ಈ ಕೇಂದ್ರವನ್ನು ಬಿಟ್ಟು ಹೋಗಬೇಡಿ ಅಂತ ಹೇಳಿದ್ದಾರೆ. জানিয়ে বলছি প্লিজ দয়া করে কেউ কাউন্টিং এজেন্টরা এবং প্রার্থী ক্যান্ডিডেটরা তারা ভোটিং এলাকা ছেড়ে আসবেন না। স্ট্রং রুমে যেখানে কাউন্টিং হচ্ছে মানে সেন্টারে সেখান ছেড়ে কেউ আসবেন না। এটা বিজেপির প্ল্যান। প্রথম 2-3 রাউন্ডে আমি কালকে থেকেই বলছি যে ওদেরগুলো আগে দেখাবে, আমাদেরগুলো পরে দেখাবে। এবং অনেক জায়গায় 2-3 রাউন্ড কাউন্টিং করার পরে প্রায় 100টা জায়গায় কাউন্টিং বন্ধ করে রেখে দিয়েছে। এবং কল্যাণীতে ধরা পড়েছে 7টা মেশিন যেখানে কোনো মিল নেই। এটা টোটাল ফোর্সফুলি সেন্ট্রাল ফোর্সকে দিয়ে চারিদিকে তৃণমূল কংগ্রেসের ಏನು ಹೇಳ್ತಾ ಇದ್ದಾರೆ ಅಂದರೆ, ಅವರು ಮಾಡ್ತಾ ಇರೋದು ಬಿಜೆಪಿ ವಿರುದ್ಧ ಆರೋಪ. ಅವರು ನಿನ್ನೆನೂ ಸಹ ಮೊನ್ನೆನೂ ಸಹ ಅಲ್ಲಿ ಏನು ಮತಪೆಟ್ಟಿಗೆಗಳಿಟ್ಟಿದ್ರು ಆ ಕೇಂದ್ರಕ್ಕೆ ತಡರಾತ್ರಿ ಎಲ್ಲ ಹೋಗಿ ಭೇಟಿ ಕೊಟ್ಟಿದ್ರು. ಯಾರು ಅನಧಿಕೃತವಾಗಿ ಪ್ರವೇಶವನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಆಯೋಗದ ಅನುಮತಿ ಗೊತ್ತಿದ್ದು ಸಹ ಹೀಗೆ ಮಾಡ್ತಾ ಅಂಥೇಳಿ ಒಂದು ಅನುಮಾನವನ್ನು ಅವರು ವ್ಯಕ್ತಪಡಿಸ್ತಾ ಇದ್ರು. ಮತ್ತು ಇವತ್ತು ಅವರು ಚುನಾವಣಾ ಫಲಿತಾಂಶ ಟ್ರೆಂಡಿಂಗ್ ಎಲ್ಲ ಬಂದಾಗ ಅವ್ರು ಹೇಳ್ತಾ ಇದ್ದಾರೆ, ತೃಣಮೂಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಯಾವುದೇ ಕಾರಣಕ್ಕೂ ಎಣಿಕೆ ಕೇಂದ್ರವನ್ನು ಬಿಟ್ಟು ಹೋಗಬಾರ್ದು, ಇದು ಬಿಜೆಪಿ ಯೋಜನೆ. ನಿನ್ನೆಯಿಂದ ನಾನು ಹೇಳ್ತಾ ಇದ್ದೇನೆ, ಅನೇಕ ಸ್ಥಳಗಳಲ್ಲಿ ಎಣಿಕೆ ನಿಲ್ಲಿಸಿದ್ದಾರೆ, ಎಣಿಕೆ ಮಾಡ್ತಾನೆ ಇಲ್ಲ. ಕೆಲವು ಮತಯಂತ್ರಗಳು ಆ ಮತಕೇಂದ್ರದಲ್ಲಿ ಇರೋದು ಬಿಟ್ಟು ಎಲ್ಲೆಲ್ಲೋ ಕಾಣಿಸ್ಕೊಂಡಿದ್ದಾವೆ. ಯಾವುದಕ್ಕೂ ಹೊಂದಾಣಿಕೆ ಆಗ್ತಾ ಇಲ್ಲ. ಕೇಂದ್ರದ ಭದ್ರತಾ ಪಡೆಗಳೇನು ಬಂದಿದ್ದು ಇವು ಈ ತೃಣಮೂಲ ಕಾಂಗ್ರೆಸ್ನ ಎಲ್ಲ ಕಡೆಯಿಂದಲೂ ಸಹ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಮಮತಾ ಬ್ಯಾನರ್ಜಿ ಹೇಳ್ತಿರೋದೇನೆಂದರೆ, SIR ಮೂಲಕ ಮತಗಳನ್ನು ಕದಿಯೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಮತ್ತು ಈಗ ನಾವು 100ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಮುಂದಿದ್ದೇವೆ ಅಂತೇಳಿ ಹೇಳಿದ್ದಾರೆ ಮಮತಾ ಬ್ಯಾನರ್ಜಿ. ಹಾಗಾಗಿ ಯಾರೂ ಸಹ ನೀವು ಆ ಮತ ಎಣಿಕೆ ಕೇಂದ್ರವನ್ನು ಬಿಟ್ಟು ಹೋಗಬೇಡಿ ಅಂತ ಹೇಳಿದ್ದಾರೆ. ಯಾರೂ ಸಹ TMC ಅಭ್ಯರ್ಥಿಗಳು ಆ ಮತ ಎಣಿಕೆ ಕೇಂದ್ರವನ್ನು ತೊರೆಯಬಾರದು, ನೀವು ಅಲ್ಲೇ ಇರಬೇಕು, ಏನು ಬೇಕಾದ್ರೂ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ನೂರು ಕ್ಷೇತ್ರಗಳಲ್ಲಿ ನಾವು ಮುಂದಿದ್ದೇವೆ, ಆದರೆ ಲೆಕ್ಕಾಚಾರ ತಪ್ಪಾಗಿ ತೋರಿಸಲಾಗ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ ಮಮತಾ ಬ್ಯಾನರ್ಜಿ. ಹಾಗಾಗಿ ಆ ತೃಣಮೂಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಮತ್ತು ಕಾರ್ಯಕರ್ತರಿಗೆ ಒಂದು ಮೆಸೇಜ್ ಮಾಡ್ತಾ ಇದ್ದಾರೆ, ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ, ಯಾರೂ ಸಹ ಬಿಟ್ಟು ಹೋಗ್ಬೇಡಿ ಅಂತೇಳಿ. ಅವ್ರಿಗೆ ಕೊನೆ ಕ್ಷಣದಲ್ಲೂ ಒಂದು ಹೋಪ್ ಇದೆ ಮಮತಾ ಬ್ಯಾನರ್ಜಿ ಅವರಿಗೆ, ಏನಾದರೂ ಆಗ್ಬೋದು, ಏನಾದರೂ ಬದಲಾವಣೆ ಆಗ್ಬೋದು ಅಂತೇಳಿ. ನೋಡೋಣ ಅದೇನಾಗುತ್ತೆ ಅಂತೇಳಿ. ಆದರೆ SIR ಏನಾಯಿತು, ಅದು ದೊಡ್ಡ ಪೆಟ್ಟಾಗಿ ಬಂದಿದೆ ಅನ್ನೋದು ಅವ್ರು ಹೇಳ್ತಾ ಇರೋದ್ರಲ್ಲಿ ಹುರುಳಿದೆಯೋ ಇಲ್ವೋ ಅನ್ನೋದು ಸುಪ್ರೀಂ ಕೋರ್ಟ್ನಲ್ಲಿ ಏನು ವಿಚಾರಣೆ ನಡೀತಾ ಇದೆ ಆ ಸಂದರ್ಭದಲ್ಲಿ ಗೊತ್ತಾಗುತ್ತೆ. নমস্কার জানিয়ে বলছি প্লিজ দয়া করে কেউ কাউন্টিং এজেন্টরা এবং প্রার্থী ক্যান্ডিডেটরা তারা ভোটিং এলাকা ছেড়ে আসবেন না। স্ট্রং রুমে যেখানে কাউন্টিং হচ্ছে মানে সেন্টারে সেখান ছেড়ে কেউ আসবেন না। এটা বিজেপির প্ল্যান। প্রথম 2-3 রাউন্ডে আমি কালকে থেকেই বলছি যে ওদেরগুলো আগে দেখাবে, আমাদেরগুলো পরে দেখাবে। এবং অনেক জায়গায় 2-3 রাউন্ড কাউন্টিং করার পরে প্রায় 100টা জায়গায় কাউন্টিং বন্ধ করে রেখে দিয়েছে। এবং কল্যাণীতে ধরা পড়েছে 7টা মেশিন যেখানে কোনো মিল নেই। এটা টোটাল ফোর্সফুলি সেন্ট্রাল ফোর্সকে দিয়ে চারিদিকে তৃণমূল কংগ্রেসের উপর অত্যাচার করছে, অফিস ভাঙছে, জোর করে দখল করছে। SIR নামে আপনারা দেখেছেন ভোট লুট করেছে যাতে যে সিটগুলো জিততে পারে। কিন্তু এখনও এমন 70টা সিট আছে, 100টা সিট আছে যেগুলো আমরা এগিয়ে আছি, সেগুলো বলছে না। টোটালটাই মিথ্যে নিউজ খাওয়াচ্ছে। আগে DICও এই খবরগুলো দিত, কিন্তু তাকে কালকে চেঞ্জ করে দেওয়া হয়েছে। টোটালটাই ইলেকশন কমিশন নিজের ইচ্ছে মতো খেলছে এবং সাথে কেন্দ্রীয় বাহিনীকে নিয়ে। এবং আমাদের পুলিশরা টোটাল মাথা নত করে কেন্দ্রীয় বাহিনীর আন্ডারে কাজ করছে। সুতরাং আমি আমাদের কাউন্টিং এজেন্টদের, আমাদের সমস্ত পার্টির কর্মীদের বলবো, অত মন খারাপ করার কারণ নেই।